ಪ್ಲಸ್ ಮಾರ್ನಿಂಗ್ ಎಲ್ಲ ನೋಡಿಕೊಂಡ್ರೆ ಅಷ್ಟೊಂದು ದೊಡ್ಡ ಒಂದು ಮೂಮೆಂಟ್ಸ್ ಎಲ್ಲೂ ಇಲ್ಲ. ಏಷ್ಯನ್ ಮಾರ್ಕೆಟ್ ನೋಡಿಕೊಂಡ್ರೆ ನಿಮಗೆ 24th ಮೇ ಕ್ಲೋಸು ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ನಮ್ಮ ಗಿಫ್ಟ್ ನಿಫ್ಟಿ ನೋಡಿ ಇವತ್ತು ಕೂಡ ಓಪನಿಂಗಲ್ಲಿ ಫ್ಲಾಟ್ ಇದೆ. ಓಕೆನಾ, ಫ್ಲಾಟ್ ಓಪನಿಂಗ್ ಏನು ತೋರಿಸ್ತಾ ಇದೆ ಫ್ರೈಡೆ ಓಪನಿಂಗ್ ಇದು. ಈ 2015 ಅಂತ ಇದನ್ನ ನೋಡಿ ಮೋಸ ಹೋಗ್ಬೇಡಿ, ಯಾಕಂದರೆ ಇದೊಂದು ಫ್ಯೂಚರ್ ಪ್ರೈಸ್ ಅಲ್ವಾ, ಫ್ಯೂಚರ್ ಪ್ರೈಸ್ ಒಂದು ಜಾಸ್ತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನ ನೋಡ್ಕೊಳಕ್ಕೆ ಹೋಗ್ಬೇಡಿ ಇದನ್ನ. ಸೊ 1950 ಅಂದರೆ ಫ್ಲಾಟ್ ಓಪನಿಂಗ್ ಇದೆ ಅಂತ ತೋರಿಸ್ತಾ ಇದೆ. ಏಷ್ಯನ್ ಮಾರ್ಕೆಟ್ ನೋಡಿಕೊಂಡ್ರೆ ಏಷ್ಯನ್ ಮಾರ್ಕೆಟ್ ಬಹುತೇಕ ನಿಮಗೆ ಫ್ಲಾಟಿಂದ ಫ್ಲಾಟ್ ಪಾಸಿಟಿವ್ ಇದೆ ಅಲ್ವಾ, ಬಹುತೇಕ ಫ್ಲಾಟ್ ಅಥವಾ ಫ್ಲಾಟ್ ಪಾಸಿಟಿವ್ ಇದೆ. ಸೊ ಇದು ನನಗಂತ ಮೇಜರ್ ಇಂಡಿಕೇಶನ್ ಏಷ್ಯನ್ ಮಾರ್ಕೆಟ್ ಸಿಗ್ತಾ ಇಲ್ಲ. ಬಟ್ ಸ್ಟಿಲ್ ನಮ್ಮ ಚಾರ್ಟ್ ನೋಡೋದು ಎಸೆನ್ಷಿಯಲ್ ನಾವು ಟ್ರೇಡ್ಗಳನ್ನ ತಗೊಳ್ಳಿಕ್ಕೆ. ಓಕೆ, ಸೊ ಆ ಥರ ಒಂದು ದೊಡ್ಡ ಮೇಜರ್ ನ್ಯೂಸ್ಗಳು ಎಲ್ಲೂ ಯಾವ ಥರದ್ದು ಇಲ್ಲ ಈಗ ಸದ್ಯಕ್ಕೆ ಇವತ್ತಿಗೆ ಅಲ್ವಾ. ಸೊ ಡೈರೆಕ್ಟ್ ಆಗಿ ಚಾರ್ಟಿಗೆ ಹೋಗೋಣ. ಚಾರ್ಟಲ್ಲಿ ಗಿಫ್ಟ್ ನಿಫ್ಟಿ ತೋರಿಸ್ಬಿಡ್ತೀವಿ ಒಂದು ನಿಮಿಷ, ಏನು ಫ್ಲಾಟ್ ಅಂತ ಹೇಳಿದ್ರೆ ಅಂತ ಅರ್ಥ. ನೋಡಿ, ನಮ್ಮ ನಿಫ್ಟಿ ಕ್ಲೋಸ್ ಆಗಿದ್ದು ಅರೌಂಡ್ ಈ ಜಾಗದಲ್ಲಿ ಆಯಿತಾ. ನೋಡಿ ಅರೌಂಡ್ ಈ ಕ್ಯಾಂಡಲ್ ಇದೆಯಲ್ಲ, ಅರೌಂಡ್ ಈ ಕ್ಯಾಂಡಲಲ್ಲಿ ನಮ್ಮ ನಿಫ್ಟಿ ಕ್ಲೋಸ್ ಆಗಿದ್ದು ಫ್ರೈಡೆ. ಗಿಫ್ಟ್ ನಿಫ್ಟಿ ಇವತ್ತಿಗೂ ಇಲ್ಲೇ ಇದೆ. ಸೊ ಹಾಗಾಗಿ 10-20 ಪಾಯಿಂಟ್ಗಳ ಅಕ್ಕಪಕ್ಕ ಇದೆ ಅಷ್ಟೇ ಅಲ್ವಾ. ಸೊ ಇಟ್ಸ್ ವೆರಿ ವೆರಿ ಫ್ಲಾಟ್. ಗಿಫ್ಟ್ ನಿಫ್ಟಿ ಏನು ಇಂಡಿಕೇಶನ್ ತೋರಿಸ್ತಾ ಇಲ್ಲ. ಬಟ್ ನಾವು ಹೆಂಗೆ ಟ್ರೇಡ್ ಮಾಡೋದು ಇವತ್ತು ಆ್ಯಕ್ಚುಲಿ ನಿಮಗೆ ವೆರಿ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾವು ಏನು ಮಾಡಿದ್ವಿ ಅನಾಲಿಸಿಸ್, ನಾವು ಫ್ರೈಡೇ ಸಾಯಂಕಾಲ ಅನಾಲಿಸಿಸ್ ನೋಡಿದ್ರೆ ನೀವು ನಾವು ಯಾವ ಥರ ಅನಲೈಸ್ ಮಾಡಿದ್ವಿ ಇದನ್ನ. ಈಗ ನಾವು ಫಸ್ಟ್ ಇದನ್ನ ABC ತೆಗೆದುಕೊಂಡಿದ್ವಿ, ABC ತೆಗೆದುಕೊಂಡು 0.76 ಕಾಯ್ತಾ ಇದ್ವಿ. ಇದನ್ನ ಬೀಟ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಮೇಲೆ ಹೋಗುತ್ತೆ ಅಂತ. ಸೊ ಅದನ್ನು ಬೀಟ್ ಮಾಡಿದ್ಮೇಲೆ ಈಗ ನಾವೀಗ ಅದನ್ನ 1, 2, 3 ಅಂತ ಓದ್ತಾ ಅಂತ ಹೇಳಿದೆ ನಿಮಗೆ ಅಲ್ವಾ. ಸೊ 3 ಅಂತ ಓದ್ತಾ ಇರೋದು ಯಾವತ್ತೂ 3 ಏನು ಮಾಡುತ್ತೆ, TSKSನ ಸಪೋರ್ಟ್ ತೊಗೊಂಡೋಗುತ್ತೆ. ಯೂಶ್ವಲಿ ನೀವು ಯಾವುದೇ 3 ನೋಡ್ಕೊಳ್ಳಿ, TSKS ಸಪೋರ್ಟ್ ತೊಗೊಳುತ್ತೆ. ಯಾವಾಗ TSKSನ ಬ್ರೇಕ್ ಮಾಡುತ್ತೋ ಅಥವಾ ನೆಕ್ಸ್ಟ್ ಕ್ಲೌಡ್ನು ಬ್ರೇಕ್ ಮಾಡುತ್ತೋ ನನ್ನ 4 ಶುರುವಾಗಿದೆ ಅಂತ ಅರ್ಥ ಅಲ್ವಾ. ಇದೊಂದು ನಮ್ಮ ಒಂದು ATS ಸಿಸ್ಟಮ್ನ ಒಂದು ರೂಲ್ಸ್. ಸೊ 1, 2 ಆಗಿದೆ, ಇದನ್ನ C ಅಂತ ಓದಿದ್ವಿ, ABC ಓದಿದ್ವಿ. ಅದನ್ನ ಬೀಟ್ ಮಾಡಿದ್ಮೇಲೆ 3 ಅಂತ ಓದಿದ್ವಿ. 3 ಅಂತ ಹೋದ್ಮೇಲೆ 3 ಎಲ್ಲೋ ಒಂದು ಕಡೆ ಮುಗಿಬೇಕು, ಮುಗಿದ್ಮೇಲೆ 4 ಶುರು ಆಗಬೇಕು. ಆ 4 ಶುರು ಆಗಿ ಇಂಡಿಕೇಶನ್ ಬೇಕು. ಆ ಇಂಡಿಕೇಶನ್ ನಮ್ಮ ಇಚಿಮೋಗು ಕೊಡುತ್ತೆ. ಆ ಇಂಡಿಕೇಶನ್ ಕೊಟ್ಟ ಮೇಲೆ ನಾನು 4 ಟ್ರೇಡ್ ಮಾಡ್ತೀನಿ ಅಲ್ವಾ. ಇದು ನಮ್ಮ ಒಂದು ಇದು ಅದೊಂದು ವಿಷಯ. ಎರಡನೇ ವಿಷಯ ಏನು, 2 ಬಂದು ಡೀಪ್ ಆಗಿದೆ, ಅಂದರೆ ಡೀಪ್ ಇದೆ 2. ಸೊ 4 ಬಂದು ಅಗಲ ಇರಬೇಕು, ನಮ್ಮ ರೂಲ್ಸ್ ಆಫ್ ಆಲ್ಟ್ರೇಷನ್ ಸ್ಟೇಜ್ 5 ಅಲ್ವಾ. ಸೊ ಇದು ನಮಗೆ ಒಂದಿಷ್ಟು ಗೊತ್ತಿರೋ ವಿಷಯ. ಸೊ ಇದನ್ನ ನೋಡ್ಕೊಂಡಿದ್ದೀವಿ ಈಗ. ಸೊ ನೆಕ್ಸ್ಟ್ ಈಗ ನಾನು ಏನು ಮಾಡಿದೆ, ಇಚಿಮೋಕು ಹಾಕೋತೀನಿ ಈಗ ನನ್ನ ಇದಕ್ಕೆ ಇಷ್ಟಕ್ಕೆ. ನೋಡಿ, ಇಚಿಮೋಕು ನನ್ನ 3ನ ಎಲ್ಲ ಕಂಡೀಷನು ಸ್ಯಾಟಿಸ್ಫೈ ಮಾಡಿದೆ ಅಲ್ವಾ. ನೋಡಿ 3ನ ಫುಲ್ಲು TSK ಸಪೋರ್ಟ್ ತೊಗೊಂಡೆ, ಕ್ಲೌಡ್ ಸಪೋರ್ಟ್ ತೊಗೊಂಡೆ, ಫುಲ್ ಮೇಲೋಗಿದೆ. ಬಟ್ ಇವಾಗ ಏನಾಗ್ತಿದೆ ಇಲ್ಲಿ ಅದನ್ನು ನೋಡೋಣ. ಸೊ ಅದನ್ನು ನೋಡಿದ್ರೆ ನಿಮಗೆ ಝೂಮ್ ಮಾಡಿ ನೋಡೋಣ ಅದನ್ನ. ಸೊ ಅದು ನೋಡಿದ್ರೆ ವೆರಿ ವೆರಿ ಕ್ಲಿಯರ್ ಆಗಿ ನಮಗೆ ಇದು TSKSನು ಬೀಟ್ ಮಾಡಿದೆ, ಮೊಮೆಂಟಮಲ್ಲಿ ಬೀಟ್ ಮಾಡಿದೆ. ನೋಡಿ, ಬೀಟ್ ಮಾಡಿ ವಾಪಸ್ ಟೆಸ್ಟ್ ಮಾಡಿ ಕೆಳಗೆ ಬಂದಿದೆ, ಮತ್ತೆ ಈಗ ವಾಪಸ್ ಕ್ಲೌಡ್ ಟೆಸ್ಟ್ ಮಾಡ್ತಾ ಇದೆ ಈಗ ಅಷ್ಟೇ ಈಗ ಆಗ್ತಿದೆ ಈಗ. ಸೊ ಬೇಸಿಕಲಿ ನನ್ನ 3ನ ಬ್ರೇಕ್ ಮಾಡಿ 4 ಶುರು ಆದಾಗ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವತ್ತು ಇಂಟ್ರಾಡೇ ಅಕಸ್ಮಾತ್ ಏನಾದ್ರು ಮಾಡೋದಿದ್ರೆ ವೆರಿ ವೆರಿ ಕ್ಲಿಯರ್ ಆಗಿ ಈ ಒಂದು ಪಾಯಿಂಟ್ನ ಜ್ಞಾಪಕ ಇಟ್ಕೊಳ್ಳೋಣ. ಓಕೆನಾ. ಸೊ ನನಗೆ ಇಚಿಮೋಕು ತೆಗೆಯೋಣ ಅನಿಸೋದಕ್ಕೆ. ಸೊ ನನಗೆ ಇವತ್ತು ನಾನು ಟ್ರೇಡಿಂಗ್ ಹೆಂಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದರೆ, ನಾನು ಇವತ್ತು ನನಗೆ ಈ ಬಾಟಮ್ ತುಂಬ ಇಂಪಾರ್ಟೆಂಟ್. ಯಾವ ಬಾಟಮು, ನನಗೆ ಈ ಟಾಪ್ ಇಂಪಾರ್ಟೆಂಟು. ಇದು ಟಾಪ್ ಏನಿದು 3ನ ಟಾಪ್ ಅಂತ ಹೇಳಿದ್ದೀನಿ. ಸೊ 4 ಕೆನಾಟ್ ಬೀಟ್ 3 ರೂಲ್ಸ್ ಪ್ರಕಾರ. ನನ್ನ 4 ಬಂದು 3ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ನನ್ನ ಒಂದು ಅಡ್ಜಸ್ಟ್ಮೆಂಟ್ ಝೋನ್ ಆಗುತ್ತೆ, ಅಪ್ಸೈಡ್ಗೆ ಅಡ್ಜಸ್ಟ್ಮೆಂಟ್ ಝೋನ್ ಆಗುತ್ತೆ ಇಂಟ್ರಾಡೇಯಲ್ಲಿ. ಸೊ ನನಗೆ ಈ ಕೆಳಗಿಂದು ಅಂದರೆ ಕನ್ಫರ್ಮೇಷನ್ಗೆ ಇದು ಕೆಳಗೆ ಆಲ್ರೆಡಿ ನಾನು ಕ್ಲೌಡ್ TSKS ಬೇಟ್ ಮಾಡಿದೆ, ನನಗೆ ಆಲ್ರೆಡಿ ಕನ್ಫರ್ಮೇಷನ್ ಸಿಕ್ಕಿದೆ. ಕ್ಲೌಡ್ ಕೆಳಗೂ ಬಂದಿದೆ, ಬಟ್ ಕ್ಲೌಡ್ ಕೆಳಗೆ ಪ್ರದರ್ಶನ ಮಾಡಿಲ್ಲ. ನೀವು ನೋಡಿದಿಲ್ಲ, ಕ್ಲೌಡ್ನ ಟಚ್ ಮಾಡಿ ವಾಪಸ್ ಮೇಲೆ ಕ್ಲೌಡ್ ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ. ಸೊ ಕ್ಲೌಡ್ ಕೆಳಗೆ ಟೆಸ್ಟ್ ಮಾಡಿಲ್ಲ. ಸೊ ಫಾರ್ ಸೇಫರ್ ಸೈಡ್ ನನಗೆ ಇದು ನನ್ನ ಕೆಳಗಿಂದು ಇದು ನನ್ನ ಅಡ್ಜಸ್ಟ್ಮೆಂಟ್ಸ್. ಸೊ ಬೇಸಿಕಲಿ ಇದು ನನ್ನ ಒಂದು ಸಪೋರ್ಟು, ಇದು ನನ್ನ ರೆಸಿಸ್ಟೆನ್ಸ್. ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇವತ್ತು ಇಂಟ್ರಾಡೇಗೋಸ್ಕರ. ಸೊ ಅರೌಂಡ್ ಇದು ಟಾಪ್ ಅಂದರೆ ಅರೌಂಡ್ 2022 ಅಂತ ಹೇಳ್ತಾ ಇದೆ. ಕೆಳಗಡೆ ಈ ಒಂದು ಕೆಳಗಿನ ತೊಗೊಂಡ್ರು 22,920 ಅಂತ ಹೇಳ್ತಾ ಇದೆ ಅಲ್ವಾ. ಸೊ ಏನು 22,920, 23,022 ಅಲ್ವಾ. ಇದೆರಡು ನಮ್ಮ ಒಂದೊಂದು ಝೋನ್ ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ಇವತ್ತು ಫ್ಲಾಟ್ ಓಪನಿಂಗ್ ಅಂತ ಹೇಳ್ತಾರೆ. ಸೊ ನಂಗೆ ಮಾರ್ಕೆಟ್ ಫಸ್ಟ್ ಓಪನಿಂಗ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ ಅಕಸ್ಮಾತ್ ಇದೇ ಜಾಗದಲ್ಲಿ ಓಪನ್ ಆಯಿತು, ಇಲ್ಲೇ ಓಪನ್ ಆಯಿತು, ಇದು ಹತ್ರನೇ ಓಪನ್ ಅಂತಂದರೆ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಆಯಿತಾ. ಏನು ವೆಯ್ಟ್ ಆ್ಯಂಡ್ ವಾಚು, ಇದನ್ನು ಬ್ರೇಕ್ ಮಾಡ್ತಾನೆ ಚೆಕ್ ಮಾಡಬೇಕು. ಅಕಸ್ಮಾತ್ ಒಂದು 15-20 ಮಿನಿಟ್ಸ್ ಇದೇ ರೇಂಜಲ್ಲಿ ಓಪನ್ ಆಗ್ತಾ ಇದ್ರೆ ನಾವು ಸ್ಟ್ರಾಂಗಲ್ ಸ್ಟಾಡಲ್ಲಿ ಎಂಟರ್ ಆಗ್ಬೋದು. ಓಕೆನಾ. ಒಂದು 15-20 ಮಿನಿಟ್ಸ್ ಒಂದು 3-4 ಕ್ಯಾಂಡಲ್ ಇದೇ ರೇಂಜಲ್ಲಿ ಓಪನ್ ಆಗ್ತಾ ಇದ್ರೆ ಸ್ಟ್ರಾಂಗಲ್ ಸ್ಟಾಡಲ್ಲಿ ಎಂಟರ್ ಆಗ್ಬೋದು. ಸ್ಟ್ರಾಂಗಲ್ ಸ್ಟಾಡಲ್ ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೊಳೋರು, ಸ್ಟ್ರಾಂಗಲ್ಲು ರಿಸ್ಕ್ ಕಮ್ಮಿ ತೊಗೊಳಕ್ಕೆ ಇಷ್ಟ ಇರೋರು ಇದು ತೊಗೊಂಡಿರ್ತೀನಿ. ಅಕಸ್ಮಾತ್ ಎನಿ ಬ್ರೇಕ್ಔಟ್ ಟುವರ್ಡ್ಸ್ ಎನಿ ಸೈಡ್, ನೀವು ಅವಾಗ CE ಸೆಲ್ ಮಾಡ್ಕೋಬೇಕು. ಈ ಕಡೆ PE ಸೆಲ್ ಮಾಡ್ಕೋಬೇಕು. ಆಪ್ಷನ್ ಸೆಲ್ಲರ್ಸ್ ಹೇಳ್ತಾ ಇರೋದು ನಾನು ಆಯಿತಾ. ಆಪ್ಷನ್ ಬೈಯರ್ ಬರ್ತೀನಿ ಎಲ್ಲಿ ಮಾಡ್ಬೋದು ಟ್ರೇಡ್ ಅಂತ. ಸೊ ಇದು ನಮ್ಮ ಒಂದು ಟ್ರೇಡ್ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಬೈಯರ್ಸ್ ಇದು ನಾವು ಎಂಟರ್ ಆಗ್ತಿರೋದು ವೇವ್ 4.
ಸೊ ವೇವ್ 4 ಅಲ್ಲಿ ಆಪ್ಷನ್ ಬೈಯರ್ಗೆ ಚಾನ್ಸಸ್ ಕಮ್ಮಿ ಇರುತ್ತೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ. ಅದು ವೇವ್ 4 ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ ಬೈಯರ್ ದಯವಿಟ್ಟು ಸ್ವಲ್ಪ ಸೇಫ್ ಆಗಿರೋದು ಒಳ್ಳೇದು. ಓಕೆ, ಸೊ ನನಗೆ ಮಾರ್ಕೆಟಲ್ಲಿ ಈ ಥರ ಒಂದು ಬ್ರೇಕ್ಔಟಲ್ಲಿ ಈ ಥರ ಒಂದು ಬ್ರೇಕ್ಔಟಲ್ಲಿ ನಾನು ಯೂನಿಡೈರೆಕ್ಷನಲ್ ಟ್ರೇಡ್ಗಳನ್ನ ತಗೊಳ್ಳಿಕ್ಕೆ ನಾನು ಬೇಕಾದ್ರೆ ನೋಡ್ಬೋದು, ಅಲ್ಲಿ ತನಕ ಸ್ಟ್ರಾಂಗಲ್ ಸ್ಟಾರ್ಟ್ ಮಾಡ್ಬೋದು ಈ ರೇಂಜಲ್ಲಿ. ಓಕೆನಾ, ಆಪ್ಷನ್ ಬೈಯರ್ಸ್ ಬರ್ತೀನಿ. ಅಕಸ್ಮಾತ್ ಆಪ್ಷನ್ ಬೈಯರ್ಗಳು ಇದರ ಮೇಲೆ ಪ್ರೊಜೆಕ್ಷನ್ ಮಾಡಿದ್ದಲ್ಲಿ ಇದು 3ನ ಕಂಟಿನ್ಯೂಷನ್, ಅರ್ಥ ಮಾಡ್ಕೊಳ್ಳಿ, 3ದ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಇದು ನಮಗೆ ಇದನ್ನ ನಾವು ಫೇಕ್ ಬೇಕು ಅಂದ್ಕೊಂಡು ನಾವು ATM ಸಿಸ್ಟಮಲ್ಲಿ ಇದು ಮಾಡಿದ ಫೇಲ್ಯೂರ್ ಅಂದ್ಕೊಂಡು ಅಥವಾ ಸ್ಟಾಪ್ ಲಾಸ್ ತೊಗೊಂಡು, ಸ್ಟಾಪ್ ಲಾಸ್ ಅಂತಲ್ಲ, ಇದು ನಮ್ಮ 4 ಅಲ್ಲ ಅಂತ ಅಂದ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಸೊ ನನಗೆ ಇದರ ಮೇಲೆ ಪ್ರೊಜೆಕ್ಷನ್ ಸಿಕ್ಕಿದ್ರೆ ಈ 3ನ ಕಂಟಿನ್ಯೂಷನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ 3ನ ಕಂಟಿನ್ಯೂಷನ್ ಆದ್ರೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದು ಓಡೋ ಕುದ್ರೆ ಇಲ್ಲಿ ರಿಸ್ಕ್ ಜಾಸ್ತಿನೇ ಇರುತ್ತೆ ಯಾವತ್ತೂ. ಸೊ ಹಾಗಾಗಿ ನಾವು ಲೋವರ್ ಕ್ವಾಂಟಿಟಿಯಲ್ಲಿ ಆಪ್ಷನ್ ಬೈ ಮಾಡ್ಬೋದು ಈ ಪಾಯಿಂಟಲ್ಲಿ ಮೇಲೆ ಹೋದರೆ. ಓಕೆನಾ, ಸೊ ಅಕಸ್ಮಾತ್ ಕೆಳಗಡೆ ಆಪ್ಷನ್ ಬೈ ಬರ್ಬೇಕಂದ್ರೆ ನನಗೆ ಪ್ರಾಪರ್ ಒಂದು 4 ಆಗಬೇಕು, ಪ್ರಾಪರ್ ಒಂದು 4ದ A ಆಗಬೇಕು, ಪ್ರಾಪರ್ ಎದು B ಆಗಬೇಕು 4ದು. ಆಮೇಲೆ ಈ CL ಬೇಕಾದ್ರೆ ನಾವು ಆಪ್ಷನ್ ಬೈ ಆಪರ್ಚುನಿಟಿಗಳನ್ನ ಹುಡುಕ್ಬೋದು. ಓಕೆನಾ, ಅಲ್ಲಿ ತನಕ ದಯವಿಟ್ಟು ಆಪ್ಷನ್ ಬೈ ನೋಡಿ, ಇದೇ ಹೇಳ್ತಾ ಇರೋದು, ಆಪ್ಷನ್ ಬೈಯರ್ಸ್ ರೇರ್ ಚಾನ್ಸಸ್ ಸಿಗುತ್ತೆ. ಈ ಥರ ಒಂದು ಚಾನ್ಸ್ಗಳು ಸಿಕ್ಕಿದಾಗ ನಾವು ಟ್ರೇಡ್ ಸೂಪರ್ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೋಬೋದು, ಆದರೆ ಡೈಲಿ ಮಾಡೋಂಗಿಲ್ಲ. ನೋಡಿ, ಈಗ ನನಗೆ ಲೋವರ್ ಸೈಡಲ್ಲಿ ಈಗ ನನಗೆ A ಅಂತ ಹೇಳಿದೆ ನಾನಲ್ವಾ. ಸೊ A ಅಂತ ಹೇಳಿದ್ರೆ ನನಗೆ ಈ ಒಂದು ಟಾಪ್ ಏನಿದೆ, ಈ ಒಂದು ಟಾಪ್ ನನ್ನ ಒಂದು ಕ್ರಿಟಿಕಲ್ ಸಪೋರ್ಟ್ ಆಗುತ್ತೆ. ಓಕೆನಾ, ಸೊ ಈ ಟಾಪ್ ಫಸ್ಟ್ ನನಗೆ ಒಂದು ರೇಂಜ್ ಅಡ್ಜಸ್ಟ್ಮೆಂಟ್ ಝೋನ್ಗೆ ಇದನ್ನ ಕಾಯ್ತಾ ಇರ್ತೀನಿ ನಾನು. ಇದನ್ನ ಬೀಟ್ ಮಾಡಿ ಪ್ರೊಜೆಕ್ಷನ್ ಮಾಡಿದ್ರೆ ನನ್ನ ಟಾರ್ಗೆಟ್ ಇದಾಗಿರುತ್ತೆ. ಇದನ್ನ ಬೀಟ್ ಮಾಡಿ ಪ್ರೊಜೆಕ್ಷನ್ ಮಾಡಿದ್ರೆ ನನ್ನ ಟಾರ್ಗೆಟ್ ಈ ಒಂದು ಅಪ್ಪರ್ ಟ್ರೆಂಡ್ ಲೈನ್ ನಾವು ಹಾಕೊಂಡಿದೀವಲ್ಲ, ಈ ಅಪ್ಪರ್ ಟ್ರೆಂಡ್ ಲೈನ್ನ ನಮ್ಮ ಟಾರ್ಗೆಟ್ಗಳಾಗುತ್ತೆ. ಸೊ ಇದು ನಮಗೆ ಗೊತ್ತು.